ಇರಾನ್ ವಾರ್ನಿಂಗಿಗೆ ಥಂಡಾ ಹೊಡೆದ ಟ್ರಂಪ್ ರಾಜತಾಂತ್ರಿಕತೆ ಹೇಳಿಕೆ ವಿಶ್ವಾಸಾರ್ಹವಲ್ಲ. ಸಂಧಾನದ ಮಾತುಕತೆ. ಇನ್ನು ಇರಾನ್ ವಾರ್ನಿಂಗಿಗೆ ಟ್ರಂಪ್ ಥಂಡಾ ಹೊಡೆದಿರುವಂತದ್ದು. ಟ್ರಂಪ್ ರಾಜತಾಂತ್ರಿಕತೆ ಏನಿದೆ ಇದು ವಿಶ್ವಾಸಾರ್ಹವಲ್ಲ. ಸಂಧಾನದ ಮಾತುಕತೆ ಮಧ್ಯೆಯೇ ನಿರಂತರ ದಾಳಿ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಭಗೈ ಕಿಡಿಕಾರಿದ್ದಾರೆ. ಅನೇಕ ದೇಶಗಳು ಇರಾನ್ ಜೊತೆಗೆ ಸಂಪರ್ಕ ಸಾಧಿಸಿವೆ. ಅಮೆರಿಕಾದೊಂದಿಗೆ ಮಧ್ಯಸ್ಥಿಕೆ ವಹಿಸಲು ಮುಂದಾಗಿವೆ. ಮಾತುಕತೆ ಯತ್ನಿಸುತ್ತಿರುವಂತಹ ಟ್ರಂಪ್ ನಂಬುವಂತಿಲ್ಲ, ವಿಶ್ವಾಸಾರ್ಹವಲ್ಲ. ನಮ್ಮನ್ನ ರಕ್ಷಿಸಿಕೊಳ್ಳೋದನ್ನ ನಾವು ಮುಂದುವರಿಸ್ತೇವೆ. ವಾಸ್ತವಗಳನ್ನ ನೋಡಿ ನಿರಂತರವಾಗಿ ದಾಳಿ ನಡೆಯುತ್ತಿದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ನಿಂದ ಜಂಟಿ ದಾಳಿ. ಎಲ್ಲರೂ ಪರಿಸ್ಥಿತಿ ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಟ್ರಂಪ್ ಮಧ್ಯಸ್ಥಿಕೆ ಮಾತು ನಂಬೋದು ಹೇಗೆ? ಇರಾನ್ ವಾರ್ನಿಂಗಿಗೆ ಥಂಡಾ ಹೊಡೆದಂತಹ ಟ್ರಂಪ್ ರಾಜತಾಂತ್ರಿಕತೆಯೇ ವಿಶ್ವಾಸಾರ್ಹವಲ್ಲ ಅಂತ ಹೇಳ್ತಾ ಇದೆ ಈಗ ಇರಾನ್. ಸಂಧಾನದ ಮಾತುಕತೆ ಮಧ್ಯೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಭಗೈ ಕಿಡಿಕಾರಿದ್ದಾರೆ. ಅನೇಕ ದೇಶಗಳು ಇರಾನ್ ಜೊತೆಗೆ ಸಂಪರ್ಕ ಸಾಧಿಸಿವೆ. ಆದ್ರೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಲು ಮುಂದಾಗಿದೆ. ಮಾತುಕತೆಗೆ ಯತ್ನಿಸುತ್ತಿರುವಂತಹ ಟ್ರಂಪ್ ನಂಬುವಂತಿಲ್ಲ, ವಿಶ್ವಾಸಾರ್ಹವಲ್ಲ. ನಮ್ಮನ್ನ ರಕ್ಷಿಸಿಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತು, ಅದನ್ನ ನಾವು ಮಾಡುತ್ತೇವೆ. ವಾಸ್ತವಗಳನ್ನು ನೋಡಿ ನಿರಂತರವಾಗಿ ಹೀಗೆ ದಾಳಿ ನಡೀತಾನೆ ಇದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ನಿಂದ ಜಂಟಿ ದಾಳಿ. ಎಲ್ಲರೂ ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದ್ರೆ ಟ್ರಂಪ್ ಮಧ್ಯಸ್ಥಿಕೆ ಮಾತು ನಂಬೋದು ಹೇಗೆ? ಇರಾನ್ ವಾರ್ನಿಂಗಿಗೆ ಟ್ರಂಪ್ ಥಂಡಾ ಹೊಡೆದಿದ್ದಾರೆ. ಟ್ರಂಪ್ ಅವರ ರಾಜತಾಂತ್ರಿಕತೆ ಹೇಳಿಕೆ ಏನಿದೆಯಲ್ಲ ಇದು ವಿಶ್ವಾಸಾರ್ಹವಲ್ಲ ಅಂತ ಇರಾನ್ ಅಧಿಕಾರಿ ಭಗೈ ಹೇಳಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯ ವಕ್ತಾರ ಇಸ್ಮಾಯಿಲ್ ಭಗೈ ಅವರು ಮಾತನಾಡಿರುವಂಥದ್ದು, ಕಿಡಿಕಾರಿರುವಂಥದ್ದು. ಅನೇಕ ದೇಶಗಳು ಇರಾನ್ ಜೊತೆಗೆ ಸಂಪರ್ಕ ಸಾಧಿಸಿವೆ. ಅಮೆರಿಕಾದೊಂದಿಗೆ ಮಧ್ಯಸ್ಥಿಕೆ ವಹಿಸಲು ಮುಂದಾಗಿವೆ. ಆದರೆ ನಂಬೋಕ್ಕಾಗುತ್ತಾ? ಟ್ರಂಪ್ ಅವರನ್ನ ಕೇಳಿದಾಗ ನಂಬಕ್ಕಾಗುತ್ತಾ ಅಂದ್ರೆ ವಿಶ್ವಾಸಾರ್ಹವಲ್ಲ ಟ್ರಂಪ್ ಅವರ ರಾಜತಾಂತ್ರಿಕತೆ ಅನ್ನುವಂತೆ ಮಾತನಾಡಿದ್ದಾರೆ. ಅಮೆರಿಕ ಹೇಳಿಕೆ ಯಾವುದೇ ಕಾರಣಕ್ಕೂ ವಿಶ್ವಾಸಾರ್ಹವಲ್ಲ. ಯುದ್ಧ ನಿಲ್ಲಿಸ್ತೀವಿ ಅಂತಾರೆ, ಆದರೆ ಈ ಮಧ್ಯೆಯೂ ಕೂಡ ನಿರಂತರವಾಗಿ ದಾಳಿ ನಡೀತಿದೆಯಲ್ಲ. ವಾಸ್ತವಗಳನ್ನ ನೀವೇ ನೋಡಿ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ನಿಂದ ಬಾಂಬ್ ದಾಳಿ, ಕ್ಷಿಪಣಿ ದಾಳಿ ನಡೀತಾನೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. बिस्मिल्लाहिर्रहमानिर्रहीम قدرت راهبردی که از آن دم میزدید تبدیل به شکست راهبردی شده. مدعی ابرقدرتی دنیا ವಾಸ್ತವಗಳನ್ನ ನೋಡಿ. ಇರಾನ್ ಮತ್ತು ಅಮೆರಿಕ ಮೇಲೆ ಇಸ್ರೇಲ್ನಿಂದ ನಿರಂತರವಾಗಿ ಬಾಂಬ್ ದಾಳಿ, ಕ್ಷಿಪಣಿ ದಾಳಿ ನಡೀತಾನೆ ಇದೆ. ಆದ್ರೆ ಯುದ್ಧ ನಿಲ್ಲಿಸ್ತೀವಿ ಅಂತಾರೆ, ಬಟ್ ಹಾಗಿಲ್ಲ ಪರಿಸ್ಥಿತಿಗಳು. ದಾಳಿ ನಡೀತಾನೆ ಇದೆ. ಆದ್ದರಿಂದ ಇವರ ರಾಜತಾಂತ್ರಿಕತೆ ಮತ್ತು ಇವರ ಮಧ್ಯಸ್ಥಿಕೆಯನ್ನ ಹೇಗೆ ನಂಬಕ್ಕಾಗತ್ತೆ? ಟ್ರಂಪ್ ಅವರ ಯಾವುದೇ ಮಧ್ಯಸ್ಥಿಕೆಯನ್ನ ನಂಬುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇದು ವಿಶ್ವಾಸಾರ್ಹವಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವರು ಯುದ್ಧವನ್ನ ಪ್ರಾರಂಭಿಸಿದ್ದಾರೆ, ಇರಾನ್ ಮೇಲೆ ದಾಳಿ ಮಾಡಿದ್ದನ್ನು ಕೂಡ ಮುಂದುವರಿಸಿದ್ದಾರೆ ಅಂತ ಭಗೈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.